ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಷ್ಟಪಟ್ಟು ನೋಡುವಂತಹ ಸೆಗ್ಮೆಂಟ್ ಅಂತ ಅಂದರೆ ಅದು ನಿಮ್ಮ ಜನನಾಯಕರ ಮನೆಯನ್ನು ನಾನು ಪರಿಚಯ ಮಾಡಿಸುವಂಥ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟ್ನಲ್ಲಿ ನಾನಿವತ್ತು ಪೊನ್ನಣ ಅವರ ಮನೆಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ನಮ್ದು ಮಾವನ್ ಟೈಮಲ್ಲೇ ಇದ್ದಿರೋದು. ಅವ್ರಿಗೆ ಯಾರು ಗಿಫ್ಟ್ ಕೊಟ್ಟಿರೋದು, ತುಂಬಾ ಹಳೇದು. ಅದನ್ನ ಪಾಲಿಶ್ ಮಾಡಿಸ್ಬಿಟ್ಟು ಹಾಕ್ಸಿದ್ದೀನಿ. ಕಾವೇರಿ ಮಾತೆ, ಇದು ನಮ್ಮ ಕೊಡಗಿನ ನಾಡಿನ ಕಾವೇರಿ ಮಾತೆ. ನಾವು ಪೂಜಿಸೋದು ಕಾವೇರಿ ಮಾತೆ. ಅದಕ್ಕೆ ಅದು ನಮ್ಮ ವೆಲ್ಕಮಿಂಗ್ಗೆ ಅಂತಾನೆ ನಾನು ಎಂಟ್ರಿಯಲ್ಲೇ ಇಟ್ಟಿದ್ದೀನಿ. ಯಾಕಂದ್ರೆ ಎಲ್ಲರೂ ಬಂದು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಯಾವಾಗಲೂ ನಮಗೆ, ನಮ್ಮ ಮನೆಗೆ ಬಂದಿರೋರು ಎಲ್ಲರ ಮೇಲೆ ಇರಲಿ ಅಂತ. ಓಕೆ, ಎಸ್. ಮನೆ ಒಳಗಡೆ ಬಂದ ತಕ್ಷಣ ವಿಶಾಲವಾದಂಥ ಒಂದು ಹಾಲ್ ಇದೆ. ಅಪಾರ್ಟ್ಮೆಂಟ್ಸಲ್ಲಿ ಎಷ್ಟು ಜಾಗ ಇರಬೇಕು ಅಷ್ಟನ್ನ ಫುಲ್ ಯೂಟಿಲೈಸ್ ಮಾಡಿ ಮಾಡಿಸಿದ್ದೀವಿ. ಆಚೆ ಕಡೆ ಒಂದು ಬ್ಯಾಲ್ಕನಿ ಇದೆ. ಬಿಕಾಸ್ ಇದು 19th ಫ್ಲೋರಲ್ಲಿ ಇರೋದಕ್ಕಿಂತ ಆಚೆ ಕಡೆನೂ ಚೆನ್ನಾಗಿದೆ ವ್ಯೂ. ಓಕೆ, ಸೊ ನೀವು ಯಾವಾಗ ಈ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದು? ನಾವು ಒಂದು 12 ಇಯರ್ಸ್ ಆಯಿತು. 10 to 12 ಇಯರ್ಸ್ ಆಗಿದೆ ಈ ಕಮ್ಯುನಿಟಿಗೆ ಬಂದು. ಅದಕ್ಕೂ ಮುಂಚೆ ನಾವು ಆಟಿ ನಗರಲ್ಲಿ ಇದ್ದಿದ್ವಿ, MLA ಲೇಔಟ್. ಅದು ನಮ್ಮ ಮಾವನ ಮನೆ, ಮಾವ ಅತ್ತೆ ಎಲ್ಲ ಜೊತೆಗಿದ್ದಿದ್ದು. ಆಫ್ಟರ್ ದೇ ಪಾಸ್ಟ್ ನಾವು ಇಲ್ಲಿಗೆ ಶಿಫ್ಟ್. ಸೊ ಇಲ್ಲಿಗೆ ಶಿಫ್ಟ್ ಆಗುವಂಥ ಮುಖ್ಯ ಉದ್ದೇಶ ಏನಾಗಿತ್ತು? ಯಾವ ಥರ ಇಷ್ಟ ಆಯಿತು ಈ ಪ್ಲೇಸ್? ಬೇಸಿಕಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಅವ್ರಿಗೆ ಕಂಪನಿಗೆ ಅಂತ ಆ್ಯಂಡ್ ಲಾಟ್ ಆಫ್ ಫೆಸಿಲಿಟೀಸ್ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಕ್ಲಬ್ ಹೌಸ್ ಇದೆ. ಅಲ್ಲೇ ಮಕ್ಕಳಿಗೆ ಜೊತೆಯಲ್ಲಿ ಆಟ ಆಡೋಕ್ಕೆ ಸುಮಾರು ಮಕ್ಕಳಿದ್ದಾರೆ. ಮೋಸ್ಟ್ಲಿ ಅವ್ರದ್ದೇ ಸ್ಕೂಲ್ ಮಕ್ಕಳಿದ್ದಾರೆ. ಸೊ ಅವರು ಕನ್ವೀನಿಯೆಂಟ್ ಆಗಲಿ ಅಂತ ಶಿಫ್ಟ್ ಮಾಡಿದ್ದೀವಿ. ಸೊ ಓಪನ್ ಕಿಚನ್ ಇದೆ. ಓಪನ್ ಕಿಚನ್ ಕಾನ್ಸೆಪ್ಟ್. ಸೊ ಬೆಳಿಗ್ಗೆ ಎಲ್ಲ ರಶ್ ಆಗಿ ಹೋಗುವಾಗ ಅವರು ಡೈನಿಂಗ್ ಹಾಲಲ್ಲಿ ಎಲ್ಲ ತೆಕ್ಕೊಂಡು ಹೋಗಿಡೋಕ್ಕಿಂತ ಇಲ್ಲೇ ಬಂದು ಕೂತ್ಕೊಂಡು ಇಲ್ಲೇ ಸರ್ವ್ ಮಾಡಿಬಿಟ್ಟು ತಿಂದ್ಬಿಟ್ಟು ಅವ್ರ ಸ್ಕೂಲಿಗೆ ಹೋಗ್ತಾರೆ. ಮಕ್ಕಳಿಗೆ ಫೇವ್ರೇಟ್ ಡೈನಿಂಗ್ ಥರನ ಇದು ಪ್ಲೇಸ್. ಈಸಿಯಾ ಹಾಟ್ ತಂದು ತಿನ್ನೋಕ್ಕೆ. ಸೊ ನೀವು ಎಷ್ಟು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತೀರಾ? ಏನೆಲ್ಲ ಕುಕ್ ಮಾಡ್ತೀರಾ? ಜಾಸ್ತಿ ಏನು ಮಾಡಲ್ಲ, ಬೇಸಿಕ್ಸ್ ಏನೆಲ್ಲ ಬೇಕೋ ಅದೆಲ್ಲ ಮಾಡ್ತೀನಿ. ಓಕೆ, ಸೊ ಫೇವ್ರೇಟ್ ಏನು ಮಕ್ಕಳಿಗೆ ಫೇವ್ರೇಟ್ ಫುಡ್? ಮಕ್ಕಳದ್ದು ಫೇವ್ರೇಟ್ ಅವ್ರು ಜಾಸ್ತಿ ನಮ್ಮ ಸರ್ವೇಶ್ ಅಂತ ಇದ್ದಾರೆ, ಅವ್ರನ್ನೂ ಕರಿಯೋಣ. ಸರ್ವೇಶ್, ಬನ್ನಿ ಸರ್ವೇಶ್. ಇವ್ರು ಮಾಡೋದು ಪಾಸ್ತಾ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಮಕ್ಳಿಗೆ ತುಂಬ ಫೇವ್ರೇಟು. ಓಕೆ, ಅವ್ರು ತಿಂತಾರೆ. ಸ್ವಲ್ಪ ಗಲಾಟೆ ಮಾಡ್ತಾರೆ, ಬಟ್ ಇವ್ರು ಮಾಡಿದ ಅಡುಗೆ ಇಷ್ಟ ಇದೆ. ಮನೆಯ ಮೇನ್ ಶೆಫ್ ಹೆಲ್ಪ್ ಮಾಡ್ತಾರೆ. ಹೌದು, ಅವರೇ ಕುಕ್ ಮಾಡೋದು ಎಲ್ಲ. ಸೊ ಅಮ್ಮ, ನಿಮ್ಮ ಹೆಸರೇನು? ಹೆಸರು ಜಮುನಾ. ಓಕೆ, ಎಷ್ಟು ವರ್ಷದಿಂದ ನೀವು ಒಟ್ಟಿಗಿದ್ದಾರೆ? ಇವ್ರು ಬಂದು ಇವಾಗ 9 ತಿಂಗಳಾಗಿದೆ. ಓಕೆ, ಸೊ ಯಾವ ಥರ ನಿಮಗೆ ಹೆಲ್ಪ್ ಮಾಡ್ತಾರೆ? ಎಲ್ಲ ಹೆಲ್ಪ್ ಮಾಡ್ತಾರೆ. ನಾನು ಜಾಸ್ತಿ ಮನೇಲಿರಲ್ಲ, ಅವಾಗ ಇವರೇ ಮಕ್ಕಳನ್ನೆಲ್ಲ ನೋಡ್ಕೊಳ್ತಾರೆ.